ಹುಬ್ಬಳ್ಳಿಯ ಸಿದ್ಧಾರೂಢ ಮಠಕ್ಕೆ ಸಚಿವ ಶಿವರಾಜ್ ತಂಗಡಿಗೆ ಭೇಟಿ ಕೊಟ್ಟಿದ್ದರು. ಸಿದ್ಧಾರೂಢರ ದರ್ಶನವನ್ನು ಮಾಡಿಕೊಂಡು ವಿಶೇಷ ಪೂಜೆ ಸಲ್ಲಿಕೆ ಮಾಡಿದರು. ಜೊತೆಗೆ ಸಚಿವ ಶಿವರಾಜ್ ತಂಗಡಿಗೆ ಬೆಲ್ಲ ಮತ್ತು ಅಕ್ಕಿಯಿಂದ ತುಲಾಭಾರ ಮಾಡಲಾಯಿತು. ತಂಗಡಿಗೆ ಗೆಲುವಿಗಾಗಿ ಹರಕೆ ಹೊತ್ತಿದ್ದಂಥ ಕ್ಷೇತ್ರದ ಕಾರ್ಯಕರ್ತರು ಅವರ ತುಲಾಭಾರ ನಡೆಸಿದರು. ಒಂದು ವಿಶೇಷ ಸಂದರ್ಭ ಅಂತ ಕಾಣಿಸುತ್ತೆ. ಶಿವರಾಜ್ ತಂಗಡಿಗೆ ಕನಕಗಿರಿ ಕ್ಷೇತ್ರದ ಶಾಸಕರು ಕಳೆದ ಬಾರಿಯ ಚುನಾವಣೆಯಲ್ಲಿ ಗೆಲ್ಲಬೇಕು ಅಂತ ಹೇಳಿ ಅವರ ಕಾರ್ಯಕರ್ತರು ಅಭಿಮಾನಿಗಳು ದೇವರಿಗೆ ಹರಕೆಯನ್ನು ಕಟ್ಟಿಕೊಂಡಿದ್ದಾರೆ. ನಾವು ಶಿವರಾಜ್ ತಂಗಡಿಗೆ ಅವರು ಗೆದ್ದರೆ ವಿಧಾನಸಭೆ ಚುನಾವಣೆಯಲ್ಲಿ ಗೆಲುವನ್ನು ಸಾಧಿಸಿದರೆ ಸಿದ್ಧಾರೂಢರ ಮಠಕ್ಕೆ ಬಂದು ತುಲಾಭಾರ ಮಾಡ್ತೀವಿ ಅಂತ ಹೇಳಿ ಹರಕೆ ಹೊತ್ಕೊಂಡಿದ್ರಂತೆ. ಹರಕೆಯಂತೆ ಇವತ್ತು ಮಠಕ್ಕೆ ಬಂದಿದ್ದರು. ನೋಡ್ತಾ ಇದ್ದೀರಿ ದೃಶ್ಯಾವಳಿಗಳಲ್ಲಿ ಶಿವರಾಜ್ ತಂಗಡಿಗೆ ಅವರ ತುಲಾಭಾರ ನಡೆದಿದೆ. ಒಂದು ಕಡೆ ಅಕ್ಕಿ ಬೆಲ್ಲ, ಇನ್ನೊಂದು ಕಡೆ ಶಿವರಾಜ್ ತಂಗಡಿಗೆ ಹರಕೆಯನ್ನು ತೀರಿಸಿದ್ದಾರೆ. ನಮ್ಮ ಕ್ಷೇತ್ರದ ನಮ್ಮ ಲೀಡರ್ ನಮ್ಮ ಕುಲಕರ್ಣಿ ಬಸವರಾಜಪ್ಪ ಅಂತ ಚುನಾವಣೆ ಪೂರ್ವದೊಳಗೆ ಅವರಲ್ಲಿ ಬಿಡ್ಕೊಂಡಿದ್ರು. ಗೆದ್ದ ಮೇಲೆ ಸಿದ್ಧಾರೂಢ ಮಠಕ್ಕೆ ನಾನು ಕರ್ಕೊಂಬರ್ತೀನಿ ಅಂತಂದು ಭಾಳ ಲೇಟ್ ಆಯ್ತು. ತುಲಾಭಾರ ಮಾಡಿಸ್ತೀನಿ ಅಂತ ಅವ್ರು ಮೊದಲೇ ಅನ್ಕೊಂಡಿದ್ರು. ಚುನಾವಣೆ ಪೂರ್ವದೊಳಗನೆ ನೀವು ಗೆದ್ದ ಮೇಲೆ ಸಿದ್ಧಾರೂಢ ಮಠಕ್ಕೆ ಹೋಗ್ಬೇಕು, ದರ್ಶನ ಮಾಡಬೇಕು, ಅಲ್ಲೇ ತುಲಾಭಾರ ಮಾಡ್ಸ್ಕೊಂಬರ್ಬೇಕು ಅಂತ ಅವ್ರ ಆಸೆ ಇತ್ತು. ಇವತ್ತು ಹೋಗೋಣ ನಾಳೆಗೆ ಹೋಗೋಣ ಅಂತ ನಮಗೂ ಬರೋಕ್ಕಾಗಿದ್ದಿಲ್ಲ. ಇವತ್ತು ಬಂದ್ವಿ. ಸಿದ್ಧಾರೂಢ ಸ್ವಾಮೀಜಿಯವರ ದರ್ಶನ ಮಾಡಿದ್ವಿ, ಅವರ ಆಶೀರ್ವಾದವನ್ನು ಪಡ್ಕೊಂಡ್ವಿ. ಅವರ ಆಶೀರ್ವಾದ ಪಡ್ಕೊಳ್ಳೋ ಜೊತೆಗೆ ನಮ್ಮ ರಾಜ್ಯದ ಜನರ ರೈತರಿಗೆ ಮಳೆ ಬೆಳೆ ಆಗಿ ರೈತರ ಸಮೃದ್ಧಿ ಇರಲಿ ಅಂತ ಆ ಭಗವಂತನ ಹತ್ರ ಸಿದ್ಧಾರೂಢ ಹತ್ರ ನಾವು ಬೇಡ್ಕೊಂಡಿದ್ವಿ. ನಿಜವಾಗ್ಲೂ ಭಾಳ ಖುಷಿ ಆಯಿತು. ನಾನು ಬಂದಿದ್ದಿಲ್ಲ, ಫಸ್ಟ್ ಟೈಮ್ ನಾನು ಸಿದ್ಧಾರೂಢ ಮಠಕ್ಕೆ ಸ್ವಾಮೀಜಿ ದರ್ಶನ ಮಾಡಿದ್ದು. ನಿಜವಾಗ್ಲೂ ಭಾಳ ಖುಷಿ ಅನಿಸ್ತು. ಭಾಳ ಒಳ್ಳೆ ಮಠ, ಈ ಭಾಗಕ್ಕೆ ನಾವು ಒಂದು ಹೆಸರು ತರುವಂಥ ಮಠ. ಅದು ವಿಶೇಷವಾಗಿ ಈ ಮಠದ ಭಕ್ತರು ನನ್ನ ಕ್ಷೇತ್ರದಾಗ ಜಾಸ್ತಿ ಇದ್ದಾರೆ. ಹೀಗಾಗಿ